ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮಗೆ ಕ್ಲಾಸಸ್ಗೆ ಜಾಯ್ನ್ ಆಗೋಕ್ಕೆ ಕಾಲಾವಕಾಶ ತುಂಬ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಇದೇ ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಸೊ ಫ್ರೀ ಕ್ಲಾಸ್ ಆಗಿದ್ದರಿಂದ ಜಾಸ್ತಿ ಯೋಚನೆ ಮಾಡಲೇಬೇಡಿ ಅಂತಲೇ ಹೇಳ್ಬೋದು. ಸೊ 1 ಅವರ್ 2 ಅವರ್ ನಿಮ್ಮ ಸಮಯನ ಅಲ್ಲಿ ಕೊಟ್ಟು ಕ್ಲಾಸಲ್ಲಿ ಏನೆಲ್ಲ ಕಲಿಬೋದು ಅನ್ನೋದ್ರ ಬಗ್ಗೆ ಒಂದು ಸರಿ ತಿಳ್ಕೊಂಡು ಅದಾದಮೇಲೆ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಡಿಸೆಂಬರ್ 1ನೇ ತಾರೀಕಿಂದ ಕ್ಲಾಸಸ್ 110ನೇ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಶುರು ಆಗ್ತಾ ಇದೆ. ಈಗಾಗಲೇ 65,000 ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಎಲ್ಲ ಉದ್ಯೋಗದಲ್ಲಿ ಮಾಡಿರೋರು ಕೂಡ ಕಲ್ತಿದ್ದಾರೆ. ಸೊ ಹಾಗಾಗಿ 15 ದಿನದ ಕೋರ್ಸ್ ಇರುತ್ತೆ. ಕೇವಲ 6,999 ರೂಪಾಯಿಗೆ ಯಾಕೆ ಕಲಿಬೇಕು, ಏನೆಲ್ಲ ಉಪಯೋಗ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ನಾವು ಹೇಳ್ತಾನೆ ಇದ್ದೀವಿ. ಸೊ ಒಂದು ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ನನ್ನ ಒಂದು ಸಜೆಷನ್. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಟ ಮಂತ್ರದ ಬಗ್ಗೆ ಮಾತಾಡೋಣ. ಸೊ ಈಗಿನ ಕಾಲದಲ್ಲೂ ಈ ಮಾಟ ಮಂತ್ರ ಅನ್ನೋದು ಹೌದಾ, ಅದು ವರ್ಕ್ ಆಗುತ್ತಾ? ಸಾಮಾನ್ಯವಾಗಿ ಮನುಷ್ಯ ಸಂತೋಷದಿಂದ ಇದ್ದಾಗ, ಯಾವುದೇ ಸಮಸ್ಯೆ ಇಲ್ಲದೆ ಇದ್ದಾಗ ಅವ್ರಿಗೆ ಮಾಟ ಮಂತ್ರದ ಬಗ್ಗೆ ಒಂದು ಅಷ್ಟು ಕಾನ್ಸಂಟ್ರೇಷನ್ ಇರೋಲ್ಲ. ಯಾವಾಗ ಒಬ್ಬ ಮನುಷ್ಯ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾನೆ, ಎಲ್ಲವೂ ಮಾರ್ಕೊಂಡು ಏನೂ ಇಲ್ಲದೆ ಇರತಕ್ಕಂಥ ಸ್ಥಿತಿಲಿರ್ತಾನೆ, ಅಥವಾ ಏನು ಕೆಲಸ ಮಾಡೋಕ್ಕೋದ್ರೂ ಕೂಡ, ಅಥವಾ ಮನೆ ಕಟ್ಟಿದ್ರೂ ಕೂಡ ಏನೋ ಲಾಸ್ ಆಗಿಬಿಡೋದು, ಬಿಸ್ನೆಸ್ ಮಾಡೋಕ್ಕೋಗಿ ಕೈ ಸುಟ್ಕೊಳ್ಳೋದು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಜಾತಕದ ಮೇಲೆ ನಿಂತಿರುತ್ತೆ. ಯಾವಾಗ ಮಾಟ ಮಂತ್ರ ಅಂತ ನಾವು ನೋಡ್ತೀವಿ ಅಂತಂದರೆ, ನಮ್ಮ ಜಾತಕದಲ್ಲಿ ಕೆಲವು ಮನೆಗಳು ಬರ್ತವೆ. 5ನೇ ಮನೆ, 8ನೇ ಮನೆ, 12ನೇ ಮನೆ, 6ನೇ ಮನೆ, 5, 6, 8, 12ನೇ ಮನೆ ಜಾತಕದಲ್ಲಿ ಬಂದರೆ ಅದು ಜಾತಕದಿಂದ ಆಗ್ತಕ್ಕಂಥ ಸಮಸ್ಯೆ ಅಂತ ನಾವು ಕಂಡುಹಿಡಿಬೋದು. ಹಾಗೆ ಕಾಂಬಿನೇಷನ್ಗಳು ತುಂಬ ಚೆನ್ನಾಗಿದೆ. 10ನೇ ಮನೆ ಬರ್ತಾ ಇದೆ, 2ನೇ ಮನೆ ತೋರಿಸ್ತಾ ಇದೆ ಜ್ಯೋತಿಷ್ಯದಲ್ಲಿ, ಹಾಗೆ ನಮಗೆ 11ನೇ ಮನೆ ತೋರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ದಶಾಭುಕ್ತಿಗಳು ತುಂಬ ಚೆನ್ನಾಗಿದ್ದು, ಲಾಸ್ ಆಗಿರೋದು ಅಥವಾ ಸಮಸ್ಯೆ ಬಂದಿರತಕ್ಕಂಥದ್ದು ಅಂತ ನೋಡಿದಾಗ ಆವಾಗ ನಾವು ದುಷ್ಟಶಕ್ತಿ ಅಂತ ನಮಗೆ ಬರುತ್ತೆ. ಆಗದೇ ಇರತಕ್ಕಂಥವರು ಯಂತ್ರಮಂತ್ರ ತಂತ್ರದ ಮುಖೇನ ಸಂಚಿತ ಕರ್ಮದಿಂದ ಪಾಪವನ್ನು ತಂದು ಹಾಕ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಒಂದು ವಿಶೇಷ. ನಾನು 3 ಭಾಗ ಮಾಡ್ತೀನಿ, ಹೋಗಿ ಅರ್ಥ ಮಾಡ್ಕೋಬೇಕು. ಜಾತಕದಲ್ಲಿ ಬರ್ತಕ್ಕಂಥ ಕರ್ಮಗಳು, ಒಳ್ಳೆ ಟೈಮು, ಕೆಟ್ಟ ಟೈಮು, ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಆ ಪ್ರಾರಬ್ಧ ಕರ್ಮನ ಸ್ವಲ್ಪ ಹೋಗಬೇಕು ಅಂತಂದರೆ ಆಟೋಮೆಟಿಕ್ಕೇ ಬದಲಾಗಬೇಕು. ಸಮಯ ಬದಲಾದಂಗೆ ಅದು ಸಮಯ ಚೇಂಜ್ ಆಗಿಬಿಡುತ್ತೆ. ಕೆಲವೊಂದು ಸತಿ ನಾವು ಆ ಪ್ರಾರಬ್ಧ ಕರ್ಮ ಕೆಟ್ಟ ಟೈಮು ಲಾಂಗ್ ಪೀರಿಯಡ್ ಇರುತ್ತೆ, 7 ವರ್ಷ ಬರುತ್ತೆ ದಶಗಳು. ಅಂಥ ಸಂದರ್ಭದಲ್ಲಿ ನಾವು ತಾಂತ್ರಿಕ ವಿದ್ಯೆಗಳಿಂದ ಸಂಚಿತ ಕರ್ಮದಲ್ಲಿರ್ತಕ್ಕಂಥ ಪುಣ್ಯನ ತೊಗೊಂಬಂದು ಆಪರೇಟ್ ಮಾಡಿಸ್ಬೇಕು. ಅದು ಯಂತ್ರ ಮಂತ್ರ ತಂತ್ರದಿಂದ ಮಾತ್ರ ಸಾಧ್ಯ. ಇನ್ನು 3ನೇದು ಬರುತ್ತೆ, ಪ್ರಾರಬ್ಧ ಚೆನ್ನಾಗಿರುತ್ತೆ, ಆ ಟೈಮಲ್ಲಿ ಯಾರೋ ಒಬ್ಬರು ಹೊಟ್ಟೆ ಕಿಚ್ಚು. ಮಠ ಮಂತ್ರ ಅಂತ ಹೇಳಿದ್ರೆ ಮೊದಲು ಹೊಟ್ಟೆ ಕಿಚ್ಚು ಅಂತಲೇ ಫಸ್ಟ್ ವರ್ಡ್. ಮಠ ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತಂದರೆ ಫಸ್ಟ್ ನಿಮಗೆ ಹೊಟ್ಟೆ ಕಿಚ್ಚು ಅಂತ ಬರ್ತಕ್ಕಂಥದ್ದು. ಈ ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ರಲ್ಲಿ ಫಸ್ಟು ನೀವೇನಾದರೂ ಅವರಿಗೆ ನೋವು ಮಾಡಿರಬೇಕು. 2 ಥರ ವರ್ಕ್ ಆಗುತ್ತೆ. ಸುಮ್ಮನೆ ಅವರು ಬೆಳೆದು ಬಿಟ್ಟಿದ್ದಾರೆ, ತುಂಬ ದುಡ್ಡು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಮಾಟ ಮಂತ್ರ ಮಾಡೋಕ್ಕಾಗಲ್ಲ, ವರ್ಕ್ ಆಗಲ್ಲ. ಮಾಟ ಮಂತ್ರ ನಿಮಗೆ ಹಾರ್ಮ್ ಆಗಿರಬೇಕು, ನಿಮಗೆ ನೋವಾಗಿರಬೇಕು. ಅಂಥ ವ್ಯಕ್ತಿ ಮಾಡಿದ್ರೆ ಮಾಟ ಮಂತ್ರ ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಡನಾಟ ಇರುತ್ತೆ, ವ್ಯವಹಾರ ಇರುತ್ತೆ. ವ್ಯವಹಾರದಲ್ಲಿ ಬಂದಾಗ, ಹೊಟ್ಟೆ ಕಿಚ್ಚು ಬಂದಾಗ ವರ್ಕ್ ಆಗುತ್ತೆ.
ಇದು ಎರಡನೇ ಪಾಯಿಂಟು. ಅಂದ್ರೆ ಈಗ ವ್ಯವಹಾರದಲ್ಲಿ ಅಂದ್ರೆ ಈಗ ಒಟ್ಟಿಗೆ ವ್ಯವಹಾರ ಮಾಡ್ತಾ ಇರ್ತಾರೆ, ಸೊ ಅವರಿಂದ ಏನಾದ್ರೂ ತೊಂದರೆ ಆಯ್ತು ಆ ಟೈಮಲ್ಲಿ ಮಾಡಿದಾಗ. ಓಕೆ. ಜೊತೆಲಿರೋರು. ಯಾಕೆ ಅಂದರೆ ಸೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಎದುರುಗಡೆ ಮನೆಯವನು ಕಾರ್ ತೊಗೊಂಡ, ಬಂಗ್ಲೆ ತೊಗೊಂಡ, ಅವ್ನು ಉದ್ಧಾರ ಆಗ್ತಾವನೆ, ನನಗೇನು ಇಲ್ಲ, ಅವ್ನಿಗೆ ಮಠ ಮಂತ್ರ ಮಾಡಿಸ್ಬಿಡ್ಬೇಕು ಅಂದರೆ ಆಗಲ್ಲ. ತೊಗೊಂಡೋಗಿ ಹಾಕೋದು ಅವೆಲ್ಲ ವರ್ಕ್ ಆಗಲ್ಲ. ಯಾಕೆ ಅಂದರೆ ಫಾರ್ ಎನಿ ಮಠ ಮಂತ್ರ ಟು ಎಸ್ಟಾಬ್ಲಿಷ್ ದೆರ್ ಶುಡ್ ಬಿ ಎ ರಿಲೇಷನ್ಶಿಪ್ ವಿಚ್ ಹ್ಯಾಸ್ ಟು ಎಸ್ಟಾಬ್ಲಿಷ್. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್, ಈಗ ಹೆಂಡತಿ ಕಡೆಯವರು ಮಠ ಮಂತ್ರ ಮಾಡಿಸಿದ್ರು ಸಾಧ್ಯ ಇರುತ್ತೆ, ಯಾಕಂದರೆ ರಿಲೇಷನ್ ಎಸ್ಟಾಬ್ಲಿಷ್ ಆಗಿದೆ. ಯಾರೋ ಗೊತ್ತಿಲ್ಲದೆ ಇರೋರು ಮಾಡಿಸ್ಬಿಟ್ಟವ್ರೆ ಅಂತಂದರೆ ಸಾಧ್ಯವೇ ಇಲ್ಲ. ಮಾಟ ಮಂತ್ರನ ಥರ್ಡ್ ಪರ್ಸನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮಾಟ ಮಂತ್ರದಲ್ಲಿ ಆ ವ್ಯಕ್ತಿಯ ಕೂದಲು ತಗೊಂಬನ್ನಿ, ಆ ವ್ಯಕ್ತಿ ಉಗುರು ತಗೊಂಬನ್ನಿ. ಕೂದಲು ಉಗುರು ಗೊತ್ತಿಲ್ಲದೆ ಇರೋಕ್ಕೆ ಸಿಕ್ಬಿಡುತ್ತಾ? ಇಲ್ಲ, ಸಾಮಾನ್ಯ ಅಲ್ವಾ? ಸೊ ಅದೇ ಮನೇಲಿರ್ತಕ್ಕಂಥವ್ರು, ಅದೇ ಸಂಪರ್ಕದಲ್ಲಿರ್ತಕ್ಕಂಥವ್ರು, ಅಲ್ಲೆಲ್ಲರೂ ಟೇಬಲ್ ಮೇಲೋ ಅದ್ರ ಮೇಲೆ ಇದ್ರ ಮೇಲೆ ಕೂದಲು ಬಿದ್ದಿರ್ತಕ್ಕಂಥದ್ದು, ಅದನ್ನು DNA ಅಂತ ಕರಿತೀವಿ. ಆ DNA ಇಂದ ಏನು ಮಾಡ್ತಾರೆ, ಕೆಲವು ಯಂತ್ರ ಮಂತ್ರ ತಂತ್ರಗಳಿಂದ ಅದನ್ನು ವಾಮಾಚಾರ ಅಂತ ಕರೀತಾರೆ. ಅದನ್ನು ಸಂಚಿತ ಕರ್ಮಕ್ಕೆ ಹೋಗಿ ಒಂದು ಸೋಲ್ಗೆ ಸಂಚಿತ ಕರ್ಮದಲ್ಲಿರ್ತಕ್ಕಂಥ ಅನೇಕ ಕರ್ಮಗಳು ಗುಡ್ ಆ್ಯಂಡ್ ಬ್ಯಾಡ್ ಎರಡು ಮಿಕ್ಸ್ ಆಗಿರುತ್ತೆ. ಸಂಚಿತ ಅಂತಂದರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್. ಟು ಬ್ರಿಂಗ್ ಇನ್ ದಿ ಬ್ಯಾಡ್, ಅದನ್ನು ತೊಗೊಂಬಂದು ಆ ಸಂಚಿತ ಕರ್ಮದಿಂದ ಆ ಒಂದು DNA ಸೇರಿಸೋದು, ಕಷ್ಟ ಬರಲಿ ಈಗ ಇಮಿಡಿಯೇಟಾಗಿ ಅಂತ. ಇಟ್ ಈಸ್ ಎ ಈಸೋಟೆರಿಕ್ ಸೈನ್ಸ್ ಅಂತ ಕರೀತಾರೆ. ಈಸೋಟೆರಿಕ್ ಸೈನ್ಸ್, ಸೋಲ್ಗೆ ಈಸೋಟೆರಿಕ್ ಸೈನ್ಸ್. ಈ ಸೈನ್ಸ್ಗೆ ಬಂದಿರತಕ್ಕಂಥ ಮಾಟ ಮಂತ್ರ ಭಾಳ ಪ್ರಮುಖವಾಗಿ ಜೊತೆಲಿರ್ತಕ್ಕಂಥವ್ರು ಇಂಪಾರ್ಟೆಂಟು. ಮಾಟ ಮಂತ್ರ ಸಮಸ್ಯೆ ಕೊಡೋದೆಲ್ಲ ಜೊತೆಲಿರೋರೆ, ಮೂರನೇ ವ್ಯಕ್ತಿ ದೂರದಲ್ಲಿರೋ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಇದರ ನಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತಂದರೆ ಒಂದು ಜೊತೆಲಿರಬೇಕು, ಒಬ್ಬರು ಪಾರ್ಟ್ನರ್ ಆಗಿರಬೇಕು, ಇಲ್ಲ ಅವ್ರ ಅಣ್ಣ ಆಗಿರಬೇಕು, ತಮ್ಮ ಆಗಿರಬೇಕು, ಸ್ನೇಹಿತ ಆಗಿರಬೇಕು, ತುಂಬ ಅವ್ರ ಮನೆಗೆ ಬಂದು ಹೋಗ್ತಾ ಇರಬೇಕು. ಅಂಥದ್ರಲ್ಲಿ ಆಮೇಲೆ ಅದರದ್ದು ಪ್ರೋಸೆಸ್ ನಾನು ಹೇಳಕ್ಕೆ ಹೋಗಲ್ಲ, ಮಠ ಮಂತ್ರದ ಪ್ರೋಸೆಸ್ಸಲ್ಲಿ ನಾನು ಹೇಳಲ್ಲ. ಆದರೆ ಯಾವ ರೀತಿ ನಡೆಯುತ್ತೆ ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ತುಂಬ ಸಾಧನೆ ಮಾಡಿರ್ತಕ್ಕಂಥವ್ರು, ತುಂಬಾ ಅಂದರೆ ಯಂತ್ರ ಮಂತ್ರ ತಂತ್ರ ಸಿದ್ಧಿಗಳು ಮಾಡ್ಕೊಂಡಿರ್ಬೇಕು. ಸಿದ್ಧಿ ಮಾಡಿಕೊಂಡು, ನೋಡಪ್ಪ ನನಗೆ ನೋವು ಕೊಟ್ಟಿದ್ದಾರೆ ಇವರು, ನಾನು ಕೆಲಸ ಮಾಡಿದೆ, ಎಲ್ಲೆಲ್ಲಿ ಮಠ ಮಂತ್ರ ಆಗುತ್ತೆ ಅಂತ ನಾನು ನೋಡಿದ್ದೀನಿ. ಇಬ್ಬರು ಸೇರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇವನು 20 ರೂಪಾಯಿ ಹಾಕಿರ್ತಾನೆ, ಅವ್ನು ಇನ್ನೊಬ್ಬ 50 ರೂಪಾಯಿನ 60 ರೂಪಾಯಿ ಜಾಸ್ತಿನೇ ಹಾಕಿರ್ತಾನೆ ಅಂದ್ಕೊಳ್ಳೋಣ. ಬೆಳೀತಾ 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 ಬಿಸ್ನೆಸ್ಸು ಕೋಟಿಗಟ್ಟಲೆ ಹೊಟ್ಟೋಗಿರುತ್ತೆ. ಆದರೆ ಅವನು ಕಾರು ಬಂಗ್ಲೆ ಎಲ್ಲ ತೊಗೊಂಡಿರ್ತಾನೆ, ಜೊತೆಲಿರೋನಿಗೆ ಏನೋ ಸುಮ್ಮನೆ ತಗೊಳಪ್ಪ ಐತಿ ಖರ್ಚಿಗೆ ಅಂತ ಕೊಡ್ತಾ ಇರ್ತಾನೆ. ಅವನಿಗೆ ಬೆಳೀತಾ ಬೆಳೀತಾ ನೋಡ್ತಾನೆ, ನಾನು ಅವನ ಜೊತೆನೇ ಸೇರ್ಕೊಂಡೆ, ಅವನ ಜೊತೆನೇ ಸ್ವಲ್ಪ ಇನ್ವೆಸ್ಟ್ ಮಾಡಿದೆ, ಬಟ್ ನಾನು ಕಮ್ಮಿ ಕೊಟ್ಟಿದ್ದೀನಿ. ಅವ್ನು ನೋಡಿದ್ರೆ ಬಂಗ್ಲೆ ಎಲ್ಲ ಮಾಡಿ ಅವ್ನು ಅಲ್ಲಿ ಕೂತಿದ್ದಾನೆ, ನಾನು ಇನ್ನೊಂದು ಪಕ್ಕದಲ್ಲಿ ಆಫೀಸಲ್ಲಿ ಕೂತಿದ್ದೀನಿ, ಏನಪ್ಪ ಇದು, ಸುಮ್ಮನೆ ಇರ್ತಾನೆ. ಯಾವಾಗ ಏನಾದ್ರು ಸಮಸ್ಯೆ ಆಗಿ ಅವನು ಆಚೆ ಆಗ್ತಾನೆ, ಆವಾಗ ಸ್ಟಾರ್ಟ್ ಆಗುತ್ತೆ ಹೊಟ್ಟೆವ್ರಿಗೆ. ನಾನು ಬೆಳಿಬೇಕಾದ್ರೆ ಬೇಕಾಗಿತ್ತು, ಇವಾಗಿಲ್ವಾ? ಸೊ ಅನೇಕ ವಿಚಾರಗಳಿದೆ. ಅಂಥ ಸಂದರ್ಭದಲ್ಲಿ ಮಠ ಮಂತ್ರ ಅನ್ನೋದು ವರ್ಕ್ ಆಗುತ್ತೆ. ಯಾಕಂದರೆ ಮೋಸ ಆಗಿರೋದು ಪಾಯಿಂಟ್ ನಂಬರ್ 1. ಸುಮ್ಮನೆ ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೆಯಾ, ನೀನು ಹಾಳಾಗಬೇಕು ಅಂತ ಮಾಡ್ತಕ್ಕಂಥದ್ದು ವರ್ಕ್ ಆಗಲ್ಲ. ವರ್ಕ್ ಆಗಲ್ಲ. ದೇರ್ ಶುಡ್ ಬಿ ಎ ಪೇಯ್ನ್ ಪಾಯಿಂಟ್. ಮಠ ಮಂತ್ರದಲ್ಲಿ ಒಂದು ಪೇಯ್ನ್ ಪಾಯಿಂಟ್ ಅಂತ ಇದೆ ನೋಡಿ. ಇದೆಲ್ಲ ತುಂಬ ಜನ ಈ ಮಠ ಮಂತ್ರ ಮಾಡಿಸೋರು ತೆಗ್ಸೋರು ಯಾರೋ ಇರ್ತಾರಲ್ಲ, ಇದೆಲ್ಲ ಪಾಯಿಂಟ್ಸ್ ಗೊತ್ತಿರಲ್ಲ. ಸುಮ್ಮನೆ ಎಲ್ಲದಕ್ಕೂ ನಮಗೆ ಮಠ ಮಂತ್ರ ಆಗಿದೆ ನೋಡಿ ಸರ್ ಅಂತ ಹೇಳಿದ ತಕ್ಷಣ ಅಲ್ಲ, ಅದು ಆ ರೀತಿ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಗುರುಜಿ ಕಾಲರ್ ಇದ್ದಾರೆ, ಹಲೋ ಹಲೋ ಸರ್. ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ವಿನೋದ್ ಅಂತ ಮಂಡ್ಯದಿಂದ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಸ್ವಲ್ಪ ಒಂದು ಹುಡುಗಿನ ಲವ್ ಮಾಡ್ತಿದ್ದೆ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಲೈಫ್ ಹೆಂಗಿರುತ್ತೆ ಹುಡುಗಿನ ಮದ್ವೆ ಆದ್ರೆ ಅಂತ ಅನ್ಬಿಟ್ಟು. ಸರಿ, ಓಕೆ. ಪ್ರಶ್ನಾಶಾಸ್ತ್ರದಲ್ಲಿ ಕೇಳೋಣ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 31 ಮೇಡಮ್. 31. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. 31ರಲ್ಲಿ ನಮಸ್ತೆ ಗುರುಜಿ. ನಮಸ್ಕಾರ. 5ನೇ ಕಸ್ಬ್ ಅಂತ ನೋಡ್ತೀವಿ. 5ನೇ ಕಸ್ಬಲ್ಲಿ 2ನೇ ಮನೆ, 8ನೇ ಮನೆ, 11ನೇ ಮನೆ ಬಂದಿದೆ.
ಇದೇನಿಲ್ಲ, ಪ್ರತಿಷ್ಠೆನ ನಾವು ಸರಿ ಮಾಡ್ಕೊಂಬಿಟ್ರೆ ಮದುವೆ ಆಗುತ್ತೆ. ಇದು ಪ್ರತಿಷ್ಠೆ ಅಂತ ಬರ್ತದೆ, ನಿಮಗೂ ಅವ್ರಿಗೂ ಒಂದು ಪ್ರತಿಷ್ಠೆ ಲೆವೆಲ್. ನಮ್ಮ ಮನೆತನ ಅವರ ಮನೆತನ ಅಂತ ಬರುತ್ತಲ್ಲ, ಅದು 10 ಅಂದರೆ ಪ್ರತಿಷ್ಠೆ ಅಂತ ಬರುತ್ತೆ. ಎರಡು ಮದುವೆ ವಿಚಾರದಲ್ಲಿ ತೋರಿಸ್ತಾ ಇದೆ. ಸಣ್ಣ ಪುಟ್ಟ ಗಲಾಟೆ ಇದೆ ಅಂತ ತೋರಿಸ್ತಾ ಇದೆ, ಅದು ಕೆಳಗಡೆ 8ರಲ್ಲಿ ತೋರಿಸ್ತಾ ಇದೆ. ಬಟ್ 10 ಅಂದರೆ ಯಾವಾಗಲೂ ಪ್ರತಿಷ್ಠೆ ಅಂತ ಬರುತ್ತೆ. ಸೊ ಆ ಪ್ರತಿಷ್ಠೆ ಕ್ಲಿಯರ್ ಆಗಿಬಿಟ್ರೆ ಸಾಕು. ಅರ್ಥ ಆಯ್ತಾ? ನಾನ್ ನಿಮ್ ವಿಡಿಯೋನ ತುಂಬಾ ನೋಡ್ತಿದ್ದೀನಿ ಗುರೂಜಿ. ನನಗೂ Okay. ಕ್ಲಾಸ್ ಸೇರ್ಕೋಬೇಕು ಅಂತ ಅನಿಸ್ತೈತೆ. ಮಾಡಿ. ಹಲೋ. ಸ್ವಲ್ಪ ಡೈರೆಕ್ಟ್ ಆಗಿ ಎಂಗೇಜ್ಮೆಂಟ್ಗೆಲ್ಲ ಹೋಗ್ಬೇಡಿ, ಡೈರೆಕ್ಟ್ ಮದುವೆಗೆ ಹೋಗಿ. ಹಾ ಸರಿ ಸರಿ ಗುರೂಜಿ. ಯಾಕೆಂದ್ರೆ 4 ಅಂತ ಬಂದಾಗ ಎಂಗೇಜ್ಮೆಂಟ್ ಕಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ, 5 ಪ್ರೀತಿ ಇದೆ ಅಂತ ತೋರಿಸ್ತಾ ಇದೆ, ಮಾತುಕತೆ ಇದೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಎಲ್ಲ ಕಡೆ ಪ್ರೆಸ್ಟೀಜೇ ಬರ್ತಾ ಇದೆ. ಹಾ 7ನೇ ಮನೆ ಬಂದಾಗ ಮ್ಯಾರೇಜ್ ಅಂತ ಹಾಕಿದಾಗ ಪ್ರೆಸ್ಟೀಜೇ ಮುಂದೆ ನಿಂತಿದೆ. ನಿಮ್ಮ ಪ್ರೆಸ್ಟೀಜೋ ಅವ್ರ ಪ್ರೆಸ್ಟೀಜೋ ಗೊತ್ತಿಲ್ಲ. ಹಾ ಹಾ ಎಳ್ಳೆಣ್ಣೆಯನ್ನು ಶನಿವಾರ ದಾನ ಮಾಡಿ. ಓಕೆ, ಆದರೆ 6 ಬಂದರೆ ಜನರಲಿ ಕಟ್ ಆಗುತ್ತೆ. 6 ಬರದೇ ಇರೋದ್ರಿಂದ ಸ್ವಲ್ಪ ನಿಮಗೆ ಅನುಕೂಲ ಇದೆ ಅಂತ ತೋರಿಸ್ತಾ ಇದೆ. ಆದರೆ ಲಾಸ್ ಆಫ್ ಲವ್ ಆಗುತ್ತೆ ಮುಂದೆ. ಬಟ್ ಇವಾಗ್ಲಿಂದನೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀವಿ ಅಂತ ಇಬ್ಬರು ಸಂಕಲ್ಪ ಮಾಡ್ಕೋಬೇಕು. ಒಳ್ಳೇದಾಗಲಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಾಮರಾಜಪೇಟೆಯಿಂದ ಬೆಂಗಳೂರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 22/4 ಓಕೆ 22/4/1987. ಓಕೆ. ಶ್ರವಣ ನಕ್ಷತ್ರ, ಮಕರ ರಾಶಿ. ಅವೆಲ್ಲ ಬೇಡಮ್ಮ, ಹುಟ್ಟಿದ ಟೈಮ್ ಬೇಡಮ್ಮ. ಸಮಯ ಹುಟ್ಟಿ ಸಮಯ ಬೆಳಗ್ಗೆ 6:43. ಅದನ್ನ ಹೇಳಿ, ನಕ್ಷತ್ರ ರಾಶಿ ಏನಕ್ಕೆ ಬೇಕು? ಊರು? ಅವನ ಇದು ಪ್ರಾಪರ್ಟಿ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರಿಗೆ ಆಸ್ತಿ ಏನು ಇದ್ ಬರ್ತಾ ಇಲ್ಲ, ಮದ್ವೆನೂ ಆಗಿಲ್ಲ. ಅದಕ್ಕೋಸ್ಕರ ಅದ್ರ ಮೇಡಮ್ ಅವ್ರು ಬಗ್ಗೆ. ಹುಟ್ಟಿದ ಊರು ಯಾವುದು? ಮೈಸೂರು. ಓಕೆ, ಮಾತಾಡಿ. ಮೈಸೂರಾ? ನಮಸ್ತೆ ಗುರುಜಿ. ಫಸ್ಟ್ ಡೀಟೇಲ್ಸ್ ಹೇಳಿ. ಅಂದ್ರೆ ನೀವು ಏನೇನೋ ಅರ್ಚನೆ ಮಾಡಿಸೋ ಥರ ಹೇಳ್ತಾ ಇದ್ದೀರಾ. ಡೇಟ್ ಆಫ್ ಬೆಳಿಗ್ಗೆ ಬರ್ತ್, ಟೈಮ್ ಆಫ್ ಬರ್ತ್, 6:43. ಪ್ಲೇಸ್ ಆಫ್ ಬರ್ತ್ ಹೇಳಿ ಅಂತಂದ್ರೆ ನಕ್ಷತ್ರ ರಾಶಿ ಎಲ್ಲ ಯಾಕೆ ಬೇಕು ನಮಗೆ? ಈಗ ಮದುವೆ 43 ವರ್ಷ ಆಗಿದೆ. 43 ವರ್ಷ ಆಗಿದೆ, ಇನ್ನೂ ಮದುವೆ ಆಗಿಲ್ಲ. 87ನೇ ಇಸ್ವಿ. 87? 82 ಅಂದ್ರೆ 87. ಸರಿ ಆಯ್ತು. 87 ಆದ್ರೂ ಕೂಡ ಅದನ್ನು ಕೂಡ ನಿಮಗೆ 38ನೇ ವಯಸ್ಸಾಗಿರುತ್ತೆ. ಈಗ ಸದ್ಯಕ್ಕೆ ಗುರುದಶ ನಡೀತಾ ಇದೆ. ಎಲ್ಲ ಕಡೆ 12 ಇದೆ. ಮದುವೆ ಡೌಟು, ಮದುವೆ ಆಗೋದು ಕಷ್ಟ. ಎಲ್ಲ ಕಡೆ ಡೌನ್ ಇದೆ, ಮದುವೆನೇ ಡೌಟು. ಅವ್ರಿಗೆ ಆಧ್ಯಾತ್ಮಿಕ ಚಿಂತನೆ ಕಡೆ ಹೋಗಕ್ಕೆ ಹೇಳಿ. ಆಧ್ಯಾತ್ಮಿಕದ ಆಸಕ್ತಿ 12 ಎಲ್ಲ ಕಡೆ 12. ಮದುವೆ ಆಗಿದ್ರೂ ವಿಚ್ಛೇದನೆ ಆಗುತ್ತೆ 12 ಬಂದರೆ. ಮದುವೆ ಸ್ವಲ್ಪ ಡೌಟ್ಫುಲ್ಲೇ. ಸೊ ಮದುವೆ ವಿಚಾರದಲ್ಲಿ ಹೇಳ್ಬೋದು. ಪ್ರಾಪರ್ಟಿನೂ ಏನಕ್ಕೆ ತೊಗೊಳ್ತಾರೆ ಗೊತ್ತಿಲ್ಲ, ಏನು ಮಾಡೋಕ್ಕೆ ತೊಗೊಳ್ತಾರೆ? ಒಬ್ಬರೇ ಏನು ಅಡುಗೆ ಮಾಡ್ಕೋತಾರ? ಸಿಂಗಲ್ ರೂಮಲ್ಲಿ ಇದ್ರೆ ಆಯಿತು. ಏನಕ್ಕೆ ಏನೇನೋ ವಿಚಿತ್ರ ಇವ್ರದೆಲ್ಲ. 12 ಆಧ್ಯಾತ್ಮಿಕ, ದೇವಸ್ಥಾನ, ಮೆಡಿಟೇಷನ್ನು, ಸ್ಪಿರಿಚುಯಾಲಿಟಿ, ಅವರೇ ದೇವರಾಗ್ಬಿಟ್ರೆ ಬ್ಯೂಟಿಫುಲ್ ಜಾತಕ, ಫೇಮಸ್ ಆಗಿಬಿಡ್ತಾರೆ. 12 ಬಂದಾಗ ಜನರಲ್ಲಿ ನೋಡಿದ್ದೀನಿ, ಫುಲ್ ಫೇಮಸ್ ಆಗಿಬಿಡ್ತಾರೆ. ಸುಮ್ಮನೆ ದೇವರಾಗ್ಬಿಡ್ಬೇಕು, ಹಿಂಗೆ ಕುತ್ಕೊಂಡ್ಬಿಡ್ಬೇಕು ಹಿಂಗೆ ದೇವ್ರ ಥರ. 12 ನೋಡಿದ್ದೀನಿ. ಸುಮ್ಮನೆ ದೇವರು, ಅವ್ರೇನು ಮಾಡಲ್ವಲ್ಲ, ಎಲ್ಲ ದೇವರು ಅಲ್ಲಿ ಕಾಲಿಗೆ ಬಿದ್ದುಬಿಡ್ತಾರೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಮಮತಾ. ಓಕೆ, ನನ್ನ ಯಾರ ಮಗನ ಬಗ್ಗೆ ಬಗ್ಗೆ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಸಂಖ್ಯಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1ರಿಂದ 249 ಒಂದು ಸಂಖ್ಯೆ ಹೇಳಿ. ಇನ್ನು 96 ಎಷ್ಟು? 96 96. ಓಕೆ, ಹಾ ಓಕೆ ಮೇಡಮ್. ಏನು ವಿಚಾರದಲ್ಲಿ ಕೇಳಬೇಕು? ಅಂದ್ರೆ ನನ್ನ ಮಗಂದು ಜಾಬ್ ಬಗ್ಗೆ ಗುರುಜಿ. ಅಂದ್ರೆ ನಾನು ಹೆಚ್ಚಿಗೆ ಓದಿಲ್ಲ. ಅವನು ಡ್ರೈವಿಂಗ್ ಮಾಡ್ತಾ ಇದ್ದ, TT ತಗೊಂಡಿದ್ದ, ಅದ್ ಸೇಲ್ ಮಾಡ್ದ. ಕೇತು ದಶೆ ಮುಗಿಯುತ್ತೆ, ಶುಕ್ರ ದಶೆ ಪ್ರಾರಂಭವಾಗುತ್ತೆ. ಶುಕ್ರ ದಶೆಯಲ್ಲಿ ಡ್ರೈವಿಂಗಲ್ಲೇ ಮಾಡ್ತಾರೆ. ಡ್ರೈವಿಂಗ್ ಅಲ್ಲೇ ಮಾಡ್ತಾರೆ. ಎಸ್. ನಿಮ್ಮ ಕಾಂಟ್ಯಾಕ್ಟ್ಸ್ ಇದ್ರೆ ಯಾರಾದರೂ ಮಿನಿಸ್ಟ್ರು ಅಥವಾ ದೊಡ್ಡ ಕಂಪನಿ ಓನರ್ಗಳು ಅಥವಾ ಯಾರಾದರೂ ಈ ಲಾಯರ್ಸು, ಜಡ್ಜ್ಗಳು, ಅವ್ರ ಕಾರ್ ಡ್ರೈವರ್ ಆಗಿ ಪರ್ಮನೆಂಟ್ ಆಗಿ 2026 ಡಿಸೆಂಬರ್ ಆದಮೇಲೆ, ಅಂದರೆ 27 ಅಂತ ಹೇಳ್ತೀನಿ, 27ರಿಂದ ಒಂದು ಕಡೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ದೊಡ್ಡ ವ್ಯಕ್ತಿಗೆ ಡ್ರೈವರ್ ಆಗ್ತಾರೆ. ಹೌದು, ಓಡಾಡ್ಕೊಂಡಿರ್ತಾರೆ. ಈ ಕೇತು ದಶ ನಡೀತಾ ಇದೆ ಈಗ.
ಅವ್ರಿಗೆ ಇಲ್ಲಿರ್ಬೇಕಾ ಅಲ್ಲಿರ್ಬೇಕಾ ಓತ್ಲ ಹೊಡಿಬೇಕಾ ಫ್ರೆಂಡ್ಸ್ ಹತ್ರ ಹೋಗ್ಬೇಕಾ ಅವ್ರ ಹತ್ರ ಹೋಗ್ಬೇಕಾ ಅದು ಮಾರ್ಬೇಕು ಇದು ಮಾರ್ಬೇಕಾ ಇನ್ನೂ ಒಂದು ವರ್ಷ ಕನ್ಫ್ಯೂಸ್ ಅಲ್ಲಿ ಇದ್ದಾನೆ ಅವನು. ಕನ್ಫ್ಯೂಷನ್ ಅದೇ ಇನ್ನೂ ಒಂದು ವರ್ಷ ಹಂಗೆ ಇರ್ತಾರೆ. ಇನ್ನೂ ಒಂದು 2027 ಆಗಿದ ತಕ್ಷಣನೇ ಹ್ಮ್ ಒಂದು 6 ತಿಂಗಳು ಆಚೆ ಈಚೆ ನೀವು ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಏನು ಬರ್ತಾ ಇದೆ ಅಂದರೆ ಅವರು ಒಂದು ಒಳ್ಳೆಯ ವ್ಯಕ್ತಿಗೆ ಡ್ರೈವಿಂಗ್ ಲೈನೇ ಮಾಡೋಕ್ಕೆ ಹೇಳಿ, ಯಾರೋ ಒಬ್ರು ಬಂದ್ಬಿಟ್ಟು ಇಂಥ ಒಬ್ಬರು ವ್ಯಕ್ತಿಗೆ ಒಬ್ಬರು ಡ್ರೈವರ್ ಆಗಬೇಕಂತೆ ಒಳ್ಳೆ ದೊಡ್ಡ ಕಾರ್ ಕೊಡ್ತಾರಂತೆ, ಸುಮ್ಮನೆ ಅಲ್ಲೇ ಆರಾಮಾಗಿ ಅಲ್ಲೇ ಮನೇಲಿ ಒಳ್ಳೆ ಊಟ ಗೀಟ ಎಲ್ಲ ಕೊಡ್ತಾರೆ, ಆರಾಮಾಗಿರ್ಬೋದು. ಆ ಥರ ಬರುತ್ತೆ 27 ನಂತರ. 20 ವರ್ಷ ಇರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಮಾಡ್ತಾ ಇದೀವಿ ಮೇಡಮ್. ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 26/7/1999. ಓಕೆ, ಸಂಜೆ 7:10. ಹಾ. ಚನ್ನಪಟ್ಟಣ. ಹುಟ್ಟಿದೂರು? ಚನ್ನಪಟ್ಟಣ. ಬೆಳಗ್ಗೆನಾ? ಸಂಜೆ. ಸಂಜೆ. ಓಕೆ ಸರಿ, ಇದ್ರ ಪ್ರಕಾರ ಧನುರ್ ರಾಶಿ ಬರ್ತಾ ಇದೆ.
ಹೌದು ಗುರುಜಿ. ಧನುರಾಶಿ ಪೂರ್ವಾಷಾಢ ನಕ್ಷತ್ರ. ಹೌದು ಗುರುಜಿ. ಸದ್ಯಕ್ಕೆ ಚಂದ್ರದಶ 2029ವರೆಗೂ ಇದೆ. ಚಂದ್ರನ ಕಾಂಬಿನೇಷನಲ್ಲಿ ಚೆನ್ನಾಗಿದೆ, ಆ್ಯಕ್ಚುಲಿ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಆದರೆ ಕರೆಕ್ಟಾಗಿರ್ತಕ್ಕಂಥ ಕರಿಯರ್ ಫೋಕಸ್ಸು, ಶೀಘ್ರ ಮದುವೆ ಎರಡೂ ಮಾಡ್ಕೋಬೇಕು. ಇಲ್ಲ ಅಂದರೆ 9 ಲಾಸ್ಟಲ್ಲಿ ಇರತಕ್ಕಂಥದ್ದು ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕನ್ಫ್ಯೂಷನ್ ಕೊಡುತ್ತೆ. ಹೇಳಿ. ಅದಂತೂ ತುಂಬಾ ಕನ್ಫ್ಯೂಸ್. ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಂತ ಹೋಗಿ ಹೋಗಿ ಬೇರೆಯವ್ರು ನಂಬಿ ಮೋಸ ಹೋಗ್ತಾ ಇದ್ದಾನೆ. ನಾನು ಆಲ್ರೆಡಿ ಅದನ್ನೇ ಹೇಳಿದ್ದು, ನೀವು ಹೇಳೋಕ್ಕಿಂತ ಮುಂಚೆ. ಅದೇ ಗುರುಜಿ ನೀವು ಹೇಳಿದ್ದು 100% ಕರೆಕ್ಟ್. ಈ 9 ಬಂದಾಗ ಅವ್ರಿಗೆ ಒಂದು ಕಡೆ ಇರಲ್ಲ. ಬಿಸ್ನೆಸ್ ಮಾಡಿಬಿಡ್ತೀನಿ ಅಂತಾರೆ, ಹೋಟ್ಲ್ ಓಪನ್ ಮಾಡ್ತೀನಿ ಅಂತಾರೆ, ಸ್ಟಾಕ್ ಮಾರ್ಕೆಟಲ್ಲಿ. ಹೌದು. ಆಕ್ಚುಲಿ ವರ್ಡ್ ಯೂಸ್ ಮಾಡಬಾರ್ದು. ತಿರುಕನ ಕನಸು ಕಾಣ್ತಾ ಇದ್ದಾರೆ, ಅವ್ರಿಗೆ ಹೇಳಿ ಸ್ವಲ್ಪ. ಇಲ್ಲ ಗುರುಜಿ, ಹೋಟ್ಲ್ ಓಪನ್ ಮಾಡ್ತೀನಿ ಅಂದ, ಬಟ್ಟೆ ಅಂಗಡಿಯಿಂದ, ಇವಾಗ ಯಾರೋ ಒಬ್ರು ಮೆಡಿಕಲ್ ಶಾಪ್ ಹೇಳ್ತಾ ಇದಾರೆ, ಇದ್ ಮಾಡ್ತಾ ಬಿಟ್ಬಿಡ್ತಾ ಇದಾರೆ. 7ನೇದು ಯಾವಾಗಲೂ ಕೂಡ ಬಿಸ್ನೆಸ್ ಮೈಂಡ್ ಬರುತ್ತೆ. 9ನೇದು 10ನೇ ಮನೆಗೆ ವ್ಯಯಭಾವ, ಅದು ಯಾವಾಗಲೂ ಕೂಡ ಒಂದು ಸ್ವಲ್ಪ ಡೇಂಜರ್. ಅದು ಯಾರ ಹತ್ರ ಆದ್ರೂ ಕೆಲಸಕ್ಕೆ ಹೋದರೆ ಚೆನ್ನಾಗೇ ಇರ್ತಾರೆ. ಈ ಚಂದ್ರದಶ 29 ಮುಗಿದ ಮೇಲೆ ಮತ್ತೆ ಮಂಗಳ ಬರ್ತಾನೆ. ಸೊ ಒಟ್ಟಿನಲ್ಲಿ ಈ ಕಾಂಬಿನೇಷನ್ ಏನು ಮಾಡುತ್ತೆ, ಈಗ ನಾವು ಕಾಂಬಿನೇಷನ್ ನೋಡಬೇಕಾದ್ರೆ ಚಂದ್ರನ ಕಾಂಬಿನೇಷನ್ ಬಂದಿದೆ. 11, 7, 9 ಭಾಳ ಒಳ್ಳೆಯದು ಅಂತ ಹೇಳ್ತೀವಿ. ಯಾವಾಗಲೂ 9 ಯಾವಾಗಲೂ ಕೂಡ ಒಂದು ಕಡೆ ಸ್ಥಿತವಾಗಿಟ್ಟಿರಲ್ಲ, ಅದು ಪ್ರಾಬ್ಲಮ್ಮು. ಬಟ್ ಅವ್ರ ಲೈಫ್ಗೆ ಏನಾಗಲ್ಲ. ಯಾಕೆ ಗೊತ್ತಾ ಮೇಡಮ್, ನೀವು ತುಂಬ ಚೆನ್ನಾಗಿ ಸಾಕ್ತೀರಾ ಅವ್ರನ್ನ. ಏನು ಹಾಳು ಮಾಡ್ಕೊಂಬಂದ್ರು ನೀವು ನೋಡ್ಕೋತೀರಾ. ಅದೇ ಆಗಿರೋ ತಪ್ಪು ನಾವು ಮಾಡಿರೋದು. 11, 7, 9 ಅಂದರೆ ತುಂಬ ಚೆನ್ನಾಗಿರ್ತಾನೆ ಅಂತ. ಅವರು ಇದರಲ್ಲಿ ಲಾಸ್ ಮಾಡಿದ್ರು ಕೂಡ ಆಸ್ತಿನೂ ಲಾಸ್ ಮಾಡಿ ಜಮೀನು ಮಾರ್ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಇನ್ನೂ ಖುಷಿ. ಆ ಕೆಲಸ ಮಾಡಿದ್ವಿ ಗುರುಜಿ. ಕರ್ಮ. 26 ವಯಸ್ಸಿಗೆ ಇಷ್ಟು ಮಾಡಿದರೆ, ಅದಕ್ಕೆ ನಾನು ಯಾವಾಗಲೂ ಕೂಡ ಈ 9ನೇ ಮನೆನ ಸ್ವಲ್ಪ ಡೇಂಜರ್ ಲೆವೆಲಲ್ಲೇ ಇಟ್ಟಿರ್ತೀನಿ. ಗ್ರೀನ್ ಇದ್ದರೂ ಕೂಡ ಅಂದರೆ ಯಾವಾಗಲೂ ಕೂಡ ತಂದೆ ದುಡ್ಡಲ್ಲೇ ಬದುಕ್ತಾರೆ, ತಾತನ ದುಡ್ಡಲ್ಲೇ ಬದುಕ್ತಾರೆ. ಅದಕ್ಕೆ 9 ಅವನಿಗೆ ಯಾವಾಗಲೂ ಕೂಡ ಸಪ್ಲೈ ಮಾಡ್ತಾನೆ ಇರುತ್ತೆ. ಅವನಿಗೆ ಟೈಮ್ಗೆ ಇಡ್ಲಿ, ವಡೆ, ದೋಸೆ, ಗಿಂಡಿ ಚೆನ್ನಾಗಿರ್ತಾರೆ, ಹಾಳು ಮಾಡ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಸ್ವಲ್ಪ ಅವ್ರನ್ನ ಚೇಂಜ್ ಆಗಬೇಕು ಅಂದರೆ ಊರು ಬಿಟ್ಟು ಆಚೆ ಹಾಕಿ ಉದ್ಧಾರ ಆಗ್ತಾರೆ. ಕೇಳಿಸ್ತಾ ಮೇಡಮ್? ಹಾಂ, ಲೈನ್ ಕಟ್ ಆಗಿದೆ. ಟಾಪ್ ಪೊಸಿಷನ್ಗೆ ಹೋಗಬೇಕು ಅಂದರೆ ಈ ಕಾಂಬಿನೇಷನಲ್ಲಿ ಯಾವಾಗ ಅದು ಯಾವ ಊರು, ಚನ್ನಪಟ್ಟಣನೋ ಮೈಸೂರು ಎಲ್ಲೋ ಇದಾರಲ್ಲ, ಅದು ಬಿಟ್ಟು ಬೆಂಗಳೂರಿಗೆ ಹಾಕಬೇಕು, ಚೆನ್ನೈಗೆ ಹಾಕಬೇಕು, ಮುಂಬೈಗೆ ಹಾಕಬೇಕು. ಹೋಗಲ್ಲಿ ಒಂದು ರೂಮಲ್ಲಿ ಹಾಕ್ತೀನಿ, ಅಲ್ಲಿ ಬೇಕಾದ್ರೆ ದುಡ್ಡು ಕೊಡ್ತೀನಿ, ಬಿಸ್ನೆಸ್ ಮಾಡ್ಕೊ, ಏನಾರು ಮಾಡ್ಕೊ. ಯಾವಾಗ ಬದಲಾವಣೆ ಆಗುತ್ತೋ ಕೋಟ್ಯಾಧೀಶ್ವರ ಆಗ್ಬಿಡ್ತಾರೆ. ಚೇಂಜ್ ಆಫ್ ಪ್ಲೇಸ್, 9th ಹೌಸ್ ಶೋಸ್ ಚೇಂಜ್ ಆಫ್ ಪ್ಲೇಸ್. ಈ ಸೀಕ್ರೆಟ್ನ ಕಲಿಯೋಕ್ಕೆ 7,000 ರೂಪಾಯಿ ಕೊಡ್ರಿ ಮಹಾಜನಗಳೇ. ಈ ಸೀಕ್ರೆಟ್ನ ಕಲಿಬೇಕಾ ನೀವು? ಯಾವ್ಯಾವುದೋ ಸಂಖ್ಯಾಶಾಸ್ತ್ರ ಅಂತೆ, ಇನ್ನೊಂದಂತೆ, ಅನ್ನೊಂದು ಏನಿಲ್ಲ. ನೀವೇನು ನಾನು ಹಾಕೊಂಡಿದ್ದೀನಪ್ಪ ಉಂಗುರ ಎಲ್ಲ, ಇದರಿಂದ ಏನಾಗಲ್ಲ. ನನ್ನ ಟೈಮ್ ಚೆನ್ನಾಗಿರಬೇಕು. ಉಂಗುರಗಳು, ಬ್ರೇಸ್ಲೆಟ್ಗಳು ಹಾಕ್ಕೊಂಡ್ರೆ ಎನ್ಹ್ಯಾನ್ಸ್ ಆಗುತ್ತೆ. ಟೈಮೇ ಚೆನ್ನಾಗಿಲ್ಲ ಅಂದಾಗ ಉಂಗುರಗಳೆಲ್ಲ ಹಾಕೊಂಬಿಟ್ಟು, ಬ್ರೇಸ್ಲೆಟ್ಟು, ಸರ ಎಲ್ಲ ಹಾಕೊಂಬಿಟ್ಟು ವರ್ಕ್ ಆಗಲ್ಲ. ಟೈಮೂ ಚೆನ್ನಾಗಿರಬೇಕು, ಅದೂ ಹಾಕೋಬೇಕು, ಅವಾಗ ವರ್ಕ್ ಆಗುತ್ತೆ. ಇಲ್ಲೊಂದು ಸುಮ್ಮನೆ ವರ್ಕ್ ಆಗಲ್ಲ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟು ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. 67ನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿನ ಕಲಿಯೋಕ್ಕೆ ಶುರು ಮಾಡಿದೆ. ನಾನು ಮೊದಲು ನನಗೆ ಜ್ಯೋತಿಷ್ಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಹಾಗೂ ನಮ್ಮ ಜೀವನ ಮುಂದೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಎಲ್ಲ ರೀತಿ ಏನು ಪೇಪರ್ ಬರುತ್ತೆ ಹಂಗೆ ದಿನ ಭವಿಷ್ಯ ನೋಡಿಕೊಂಡು ಹೋಯೋದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಚೇಂಜಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ನಾನು ನಕ್ಷತ್ರ ನಾಡಿ ಬಂದು ಕಲಿತ ಮೇಲೆ ಗೊತ್ತಾಗಿದ್ದು, ಇಲ್ಲಿ ನಮ್ಮ ಜೀವನನ ನಾವು ಯಾವ ರೀತಿ ರೂಪಿಸ್ಕೋಬೋದು, ಯಾವ ರೀತಿ ಇದೆ, ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಾವು ನೆಮ್ಮದಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಆಗಿದೆ. ಹಾಗೂ ನಮ್ಮಿಂದ 4 ಜನಕ್ಕೆ ಒಳ್ಳೇದನ್ನ ಹೇಳಿ, ಈ ರೀತಿ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ಈ ರೀತಿ ಒಳ್ಳೆ ದಾರಿಲಿ ಹೋಗಿ, ನೀವು ಹೋಗ್ತಾ ಇರೋ ದಾರಿ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡೋಕ್ಕೆ ಅನುಕೂಲ ಆಗಿದೆ ನಕ್ಷತ್ರ ನಾಡಿ. ಹಾಗೂ ಈ ದಿನ ನಾವು PhD ಸರ್ಟಿಫಿಕೇಟ್ನ